ನಮಸ್ಕಾರ ವೀಕ್ಷಕರೇ, ಸ್ಫೂರ್ತಿ ಕನ್ನಡ ಒಂದು ಫೇಸ್ಬುಕ್ ಚಾನಲ್. ಇದು ಎಷ್ಟೋ ವಿಷಯಗಳನ್ನ ತಿಳಿಸಿದೆ, ಜನರ ದಾರಿ ತೋರಿಸೋ ಕೆಲಸ ಮಾಡ್ತಾ ಇದೆ. ಬಿಡಿ, ಒಂದೊಂದು ಕಂಟೆಂಟ್ ಒಂದೊಂದು ವಿಷಯ ತಿಳಿಸ್ತಾ ಇರ್ತೇವೆ. ಅದರಲ್ಲಿ ಇದೊಂದು ಮಾತ್ರ ನನಗೆ ಇಷ್ಟ ಆಗಿದ್ದು, ಸರಿಯಾದ ಸಮಯಕ್ಕಾಗಿ ಕಾಯ್ಬೇಡ. ನಾವು ಏನ್ ಮಾಡ್ತಾ ಇರ್ತೀವಿ ಲೈಫಲ್ಲಿ, ಸರಿಯಾದ ಸಮಯ ಇವಾಗ ಬರುತ್ತೆ, ನಾಳೆ ಬರುತ್ತೆ, ನಾವು ನಾಡಿದ್ದು ಈ ಕೆಲಸ ಮಾಡೋಣ, ನಾವು ಸೆಟ್ಲ್ ಆದ್ಮೇಲೆ ಕೆಲಸ ಮಾಡೋಣ ಕಾಯ್ತಾ ಇರ್ತೀವಿ. ಬಟ್ ಆ ಸಮಯ ಕಾಯ್ಬೇಡ ಅಂತ ಒಂದು ಜೀವನದ ದಾರಿನೇ ಬದಲಾಯಿಸ್ಬಿಡುತ್ತೆ. ಇವನ್ ನಾನು ಕೂಡ ಇದನ್ನ ಓದಾದ ಮೇಲೆ ಅರ್ಥ ಮಾಡ್ಕೊಂಡೆ. ಓಕೆ, ನಾವು ಕಾಯ್ತಾನೆ ಇದೀವಲ್ಲ, ನಾಳೆ ಮಾಡೋಣ, ನಾಡಿದ್ ಮಾಡೋಣ, ಈ ಕೆಲಸ ಮುಂದೆ ಮಾಡೋಣ ಅಂತ ಕಾಯ್ತಾನೆ ಇರ್ತೀವಿ. ಬಟ್ ಆದ್ರೆ ಟೈಮ್ ಬರ್ದೇನೆ ಹೋಗ್ಬೋದು. ಇದ್ರಲ್ಲಿ ಒಂದು ಕಥೆನ ತಿಳಿಸಿದ್ರು, ಶ್ರೀಕೃಷ್ಣ ಮತ್ತೆ ಅರ್ಜುನನ ಮಾತುಕತೆ ಆಗಿರುವಂತ ಒಂದು ಸಿಂಪಲ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಅದ್ಭುತವಾಗಿದೆ. ನೀವು ಕೂಡ ನೋಡ್ತಾ ಇರ್ಬೋದು, ಓದಿ ಒಂದ್ಸಲ ಅರ್ಥ ಆಗುತ್ತೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ, ಶ್ರೀಕೃಷ್ಣ ನದಿ ದಡದಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತಾನೆ. ಅರ್ಜುನ ಅಲ್ಲಿ ಬರ್ತಾನೆ, ಶ್ರೀಕೃಷ್ಣನ ಕೇಳ್ತಾನೆ, ಅರ್ಜುನ, ಕೃಷ್ಣ ಯಾಕೆ ಇಲ್ಲಿ ಕೂತಿದ್ಯಾ, ನದಿ ದಾಟಿ ಹೋಗೋದಲ್ವಾ ಅಂತ. ಕೃಷ್ಣ ಅದಕ್ಕೆ ಕೇಳ್ತಾನೆ, ನದಿ ನೀರು ಪೂರ್ತಿಯಾಗಿ ಖಾಲಿ ಆದ್ಮೇಲೆ ನಾನು ನದಿ ದಾಟೋಣ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿದಾಗ, ಅರ್ಜುನ ನಗ್ತಾನೆ, ಈ ತರ ಆದ್ರೆ ಎಲ್ಲಿ ನೀನ್ ನದಿ ದಾಟ್ತೀಯಾ? ಅವಾಗ ಕೃಷ್ಣ ಹೇಳ್ತಾನೆ, ಹೌದು, ಇದೇ ಪಾಠನ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ಜೀವನದಲ್ಲಿ ಮೊದಲು ನಾವೇನ್ ಮಾಡ್ತೀವಿ, ನಮ್ಮ ಜವಾಬ್ದಾರಿಗಳು ಮುಗಿಲಿ, ಸಂತೋಷವಾಗಿ ಬದುಕ್ಬಿಡೋಣ, ಪ್ರಪಂಚ ಸುತ್ತಬಿಡೋಣ, ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬಿಡೋಣ, ಆಮೇಲೆ ಸಮಾಜ ಸೇವೆ ಮಾಡೋಣ ಅಂತ ಕಾಯ್ತಾ ಇರ್ತೀವಿ. ಬಟ್ ಈ ಸಮಾಜ ಸೇವೆ ಮಾಡೋದಕ್ಕೆ, ಅಕ್ಕಪಕ್ಕದ ಇರೋರು ಸಪೋರ್ಟ್ ಮಾಡೋದಕ್ಕೆ ಟೈಮೇ ಬರ್ದೇ ಹೋಗ್ಬೋದು. ಯಾಕೆ ಅಂದ್ರೆ, ನಮ್ಮ ಜವಾಬ್ದಾರಿಗಳು ಅಂತ ಶುರುವಾದಾಗ ಲೆಕ್ಕ ಹಾಕೊಂಡ್ರೆ ಮದುವೆಯಿಂದ ಶುರು ಆಗುತ್ತೆ. ಇಲ್ಲ ಅಕ್ಕ ತಂಗಿ ಮದುವೆ, ಅವ್ರ ಏನೋ ಒಂದು ಶುರುವಾಗುತ್ತೆ. ಅಲ್ಲಿಂದ ಶುರುವಾಗಿದ್ದು ನಮ್ಮ ಮದುವೆ, ಮಕ್ಕಳು, ಫ್ಯಾಮಿಲಿ, ಹೆಂಡತಿ, ಅಪ್ಪ ಅಮ್ಮ, ದೊಡ್ಡಪ್ಪ ಚಿಕ್ಕಮ್ಮ, ಇವ್ರನ್ನೆಲ್ಲ ನೋಡ್ಕೋ, ಅವ್ರನ್ನೆಲ್ಲ ಖುಷಿ ಪಡಿಸು, ಇನ್ನ ಸಾಲಗಳು ಮಾಡ್ಕೋ, ಮನೆ ತಗೋ, ಕಾರ್ ತಗೋ, ಒಂದ್ ಸೈಟ್ ಮಾಡ್ಕೋ, ಸೈಟ್ ಆದ್ಮೇಲೆ ಜಮೀನ್ ತಗೋ, ಜಮೀನ್ ತಗೊಂಡಾದ್ಮೇಲೆ ಫಾರಿನ್ ಟ್ರಿಪ್ಗೋ. ಓವರ್ ಆಲ್ ಆಗಿ ಇದೇ ನಮ್ಮ ಲೈಫ್ ಆಗೋಗ್ಬಿಡುತ್ತೆ. ಆ ಲೈಫಲ್ಲೇ ಬದುಕ್ತಾ ಇರ್ತೀವಿ. ಇನ್ನು ಅದ್ರ ಜೊತೆಗೆ ನಮ್ಮ ಬಾಸ್ನ ಖುಷಿ ಪಡಿಸು, ಪ್ರಮೋಷನ್ ತಗೋ, ಒಂದ್ ಸ್ವಲ್ಪ ಜಾಸ್ತಿ ಸಂಬಳ ಸಿಗುತ್ತೆ, ಮತ್ತೆ ಇನ್ನೊಂಚೂರು ಏನಾದ್ರು ಆಸ್ತಿ ಮಾಡೋಣ, ಇದೇ ರೀತಿ ನಾವು ಬದುಕ್ತಾ ಇರ್ತೀವಿ. ಮುಂದಕ್ಕೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಇದೇ ನಮ್ಮ ಜವಾಬ್ದಾರಿ ಅನ್ಕೊಂಡು ಬದುಕ್ತಾ ಇರ್ತೀವಿ. ನಮ್ಮ ಫ್ಯೂಚರ್ ಡೆಸ್ಟಿನಿ ಆದ್ರೆ 100ರಲ್ಲಿ ಒಬ್ರು, ಇಲ್ಲ 1000ದಲ್ಲಿ ಒಬ್ರು, ಲಕ್ಷದಲ್ಲಿ ಒಬ್ರು ಮಾತ್ರ ಇದನ್ನೆಲ್ಲ ಮೀರಿ ಮುಂದಕ್ಕೆ ಯೋಚನೆ ಮಾಡ್ತಾರೆ, ಸಮಾಜ ಸೇವೆ ಮಾಡೋಣ ಅಂತ. ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ. ಬಟ್ ಆದ್ರೆ ಕೆಲವಷ್ಟು ಜವಾಬ್ದಾರಿಗಳು ಮುಗಿಲಿ ಅಂತ ಕಾಯ್ಕೊಂಡು ಕೂತಿರ್ತೀವಿ. ಇವನ್ ದೊಡ್ಡ ದೊಡ್ಡ ಜ್ಞಾನಿಗಳು ಹಾಗೆ ಕಾಯ್ಕೊಂಡು ಕೂತಿದ್ರೇನು. ಅದಕ್ಕೆ ಎಷ್ಟೋ ಜ್ಞಾನಿಗಳೆಲ್ಲ ವಯಸ್ಸಾದ ಮೇಲೆ, ಅಂದ್ರೆ ಅವರ ಒಂದು 60-50 ದಾಟದ ಮೇಲೆ ಸಮಾಜ ಸೇವೆ ಮಾಡೋದು ತಿಳಿದ್ರು. ಜ್ಞಾನಿಗಳು ನೀವು ಯಾರನ್ನ ಬೇಕಾದ್ರೂ ನೋಡಿ, ಫ್ಯಾಮಿಲಿಗಳಲ್ಲಿ ಇದ್ದವರು ಫ್ಯಾಮಿಲಿಗಳನ್ನ ಬಿಟ್ರು, ಕೊನೆಗೆ ಸಮಾಜಕ್ಕೋಸ್ಕರ ಬದುಕ್ತೀನಿ ಅಂತ ಹೋದ್ರು. ಇವನ್ ಬುದ್ಧ ಕೂಡ ಫ್ಯಾಮಿಲಿ ಇತ್ತು, ಮಕ್ಕಳಿತ್ತು, ಆಸ್ತಿ ಇತ್ತು, ಎಲ್ಲ ಇತ್ತು, ಕೊನೆಗೆ ಸಮಾಜ ಸೇವೆಗೆ ಹೋದ. ಇವನ್ ಬಸವಣ್ಣವ್ರದ್ದು ಅದೇ, ರಾಘವೇಂದ್ರ ಸ್ವಾಮಿಗಳವ್ರದ್ದು ಅದೇ, ಎಷ್ಟೋ ಜನ ಜ್ಞಾನಿಗಳು ಎಲ್ಲಾನು ನೋಡಿ ಪ್ರಪಂಚದಲ್ಲಿ ಕೊನೆಗೆ ನಾನು ಸಮಾಜ ಸೇವೆ ಮಾಡ್ತೀನಿ, ಯಾಕೆ ಅಂದ್ರೆ ಟೈಮ್ ಬಂತು ಅಂತ ಹೋದ್ರು. ಆದ್ರೆ ಈಗಿರುವಂತ ಈ ಕಲಿಯುಗದ ಪೀರಿಯಡ್ ಯಾವ ತರ ಇದೆ ಅಂದ್ರೆ, ಅವಾಗ ಅಟ್ಲೀಸ್ಟ್ 100 ವರ್ಷ ಆಯಸ್ ಇತ್ತೇನೋ, ಈಗ ಅಷ್ಟೊಂದಿಲ್ಲ ಬಿಡಿ. ಈಗಿರುವಂತ ಆಯಸ್ ಇಷ್ಟೇ, 40 ವರ್ಷ 50 ವರ್ಷಕ್ಕೆ ಸತ್ತೋಗ್ತಾ ಇದ್ದಾರೆ ಜನ. ಕಾರಣ ನಿಮ್ಗೆ ಗೊತ್ತು, ವಾತಾವರಣ ಹೆಂಗಿದೆ, ನಾವ್ ಹೆಂಗ್ ಬದುಕ್ತಾ ಇದೀವಿ, ಕಲಿಗಾಲ ಅಂದ್ರೆ ಏನು ಅಂತ. ಅಂತದ್ರಲ್ಲಿ ಜವಾಬ್ದಾರಿ ಮುಗಿಲಿ, ಒಂದು ಮನೆ ತಗೊಂಡ್ಬಿಡೋಣ, ಒಂದು ಕಾರ್ ತಗೊಂಡ್ಬಿಡೋಣ, ಮಕ್ಳು ಚೆನ್ನಾಗಿ ಸೆಟ್ಲ್ ಮಾಡ್ಬಿಡೋಣ, ನಾವು ಮನೆಯೆಲ್ಲ ಮಾಡ್ಕೊಂಡು ಫ್ಯೂಚರ್ಗೆ ಸೆಟ್ಲ್ ಮಾಡ್ಕೊಂಡು ಆದ್ಮೇಲೆ ಸಮಾಜ ಸೇವೆ ಮಾಡೋಣ, ಟೈಮೇ ಬರೋದಿಲ್ಲ ಅನ್ನೋದನ್ನ ಈ ಕಥೆನಲ್ಲಿ ಹೇಳಿದ್ರು. ತುಂಬಾ ಅದ್ಭುತವಾದ ವಿಷಯ. ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಕೆಲವಷ್ಟು ಬದಲಾವಣೆಗಳನ್ನ ಈಗಲೇ ಶುರು ಮಾಡ್ಬೇಕು ಅಂತ ನನಗೂ ಅನ್ನಿಸ್ತು. ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡ್ಬೇಕು ಅಂತ ಇರುತ್ತೆ. ಆ ಕೊಡುಗೆನ ಯಾಕೆ ಕಾಯ್ಕೊಂಡು ಕೂತ್ಕೋಬೇಕು, ಇವಾಗಿಂದನೇ ಶುರು ಮಾಡೋಣ ಕೆಲಸ ಅಂತ ನನಗೂ ಅನ್ನಿಸ್ತು. ಅಂತ ಕೆಲಸಗಳನ್ನ ನಾನು ಶುರು ಮಾಡ್ತಾ ಇದ್ದೀನಿ. ಕೈ ಜೋಡಿಸೋರು ಜೋಡಿಸಿ, ಬದಲಾವಣೆ ಎಲ್ಲರೂ ಮಾಡ್ಬೇಕಾಗತ್ತೆ. ನಮ್ಗೆ ಟೈಮೇ ಬರೋದಿಲ್ಲ ಅಂತ ಹೇಳಿಲ್ವಾ? ಕೆಲವಷ್ಟು ಜನ ಸಾಫ್ಟ್ವೇರ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ವಾರ ಪೂರ್ತಿ ಬ್ಯುಸಿ ಆಗಿರ್ತಾನೆ, ನಿಮ್ಗೆ ಟೈಮೇ ಬರೋದಿಲ್ಲ. ಯಾಕೆ? ಕಂಪ್ಲೀಟ್ ಆಗಿ 6 ದಿನ ಕೆಲಸ ಮಾಡಿರ್ತೀರಾ, ಇನ್ನೊಂದು ದಿನ ಅಲ್ಲಿ ಇಲ್ಲಿ ರೆಸ್ಟು, ಸುತ್ತೋದಕ್ಕೆ ಟೈಮ್ ಮುಗ್ದೇ ಹೋಗುತ್ತೆ. ಅಂತವರು ಕೂಡ ಸಪೋರ್ಟ್ ಮಾಡ್ಬೋದು. ನನ್ನ ಕೈಲಿ ಅಳಿಲಿ ಸೇವೆ ಮಾಡದೆ ಏನೋ ಒಂದು ಸಪೋರ್ಟ್ ಮಾಡಿ, ಯಾರೋ ಸಪೋರ್ಟ್ ಮಾಡ್ತಾ ಇರೋರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ ಅಂತ ಕೂಡ ಮಾಡಬಹುದು ಅನ್ನೋದು ಈ ಕಥೆಯಿಂದ ನನಗರ್ಥ ಆಗಿದ್ದು. ಅರ್ಥ ಮಾಡ್ಕೊಳ್ಳೋದು ಬಿಡೋದು ನೀವು ಬಿಟ್ಟಿದ್ದು. ಆದ್ರೆ ಸರಿಯಾದ ಸಮಯಕ್ಕೆ ಕಾಯ್ಬೇಡಿ. ನನ್ಗೆ ಲಕ್ಷ ಬರ್ತಾ ಇದೆ ಅಂದ್ರೆ, ಲಕ್ಷದಲ್ಲಿ 1000 ರೂಪಾಯಿ ಒಳ್ಳೆ ಕೆಲಸಕ್ಕೆ. ಆದ್ರೆ ಒಳ್ಳೆ ಕೆಲಸ ಯಾವುದು ಅಂತ ತಿಳ್ಕೊಂಡ್ ಕೊಡೋದಿದೆಯಲ್ಲ, ನನ್ನ ಕಡೆಯಿಂದ ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ ಅಂತ ಮಾಡೋದ್ರಿಂದ ನಿಮ್ಗೂ ಖುಷಿ ಸಿಗುತ್ತೆ. ಆ ಒಳ್ಳೆ ಕೆಲಸದಲ್ಲಿ ನಿಮ್ದು ಒಂದು ಪಾತ್ರ ಇರುತ್ತೆ ಅನ್ನೋದು ನನ್ನ ಉದ್ದೇಶ. ಈ ಕತೆ ಆ ವಿಷಯನೇ ತಿಳಿಸಿ, ಸರಿಯಾದ ಸಮಯಕ್ಕಾಗಿ ಕಾಯ್ಬೇಡಿ ಅಂತ. ಕಾಯೋದನ್ನ ನಿಲ್ಸಿ ಬದಲಾವಣೆ ಇವಾಗ ಶುರು ಮಾಡಿ ಅಂತ ಬದಲಾವಣೆಗೆ ನಾನು ಕೈ ಹಾಕೋಣ ಅಂತ ಇದ್ದೀನಿ. ನೋಡೋಣ ಏನೇನಾಗುತ್ತೆ. ಪ್ರಯತ್ನ ನಂಬುದು, ಆಗುತ್ತೋ ಬಿಡುತ್ತೋ ಅವ್ರು ನೋಡ್ಕೊಳ್ತಾರೆ.
ನಾವು ಪ್ರಯತ್ನ ಮಾಡೋದು ನಿಲ್ಸೋದು ಬೇಡ. ಇನ್ನ ಬೇರೆ ಬೇರೆ ವಿಷಯಗಳಿದಾವೆ, ಈ ತರ ಒಳ್ಳೊಳ್ಳೆ ಕಥೆಗಳಿದಾವೆ, ನಿಮ್ಗೂ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಗುಡ್ ಬೈ.